ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ಸ್ನೇಹಿತರೆ, ನಾನು ಇವತ್ತೊಂದು ಹೊಸದಾದ ಟಾಪಿಕ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಈಗ ಮಾಡಲಿಕ್ಕೆ ಹೊರಟಿದ್ದೀನಿ. ಸ್ನೇಹಿತರೆ, ಕ್ರಿಪ್ಟೋ ಅಂದ ತಕ್ಷಣ ಎಲ್ಲರ ಹತ್ರ ಒಂದು ಅನ್ಸರ್ಟನಿಟಿ, ಒಂದು ಭಯ, ಅಯ್ಯೋ ಅದರ ಸವಾಸಕ್ಕೆ ಹೋಗೋದು ಬೇಡ ಅನ್ನೋದೊಂದು ಎಲ್ಲರ ತಲೆಯಲ್ಲೂ ಆ ಥರ ಬೇರೂರ್ಬಿಟ್ಟಿದೆ. ಈಗ ನಮ್ಮದು ಈಕ್ವಿಟಿಯಲ್ಲಿ ಸ್ಟಾಕ್ ಆಪ್ಷನ್ ಸೆಲ್ಲಿಂಗು ಬೈಯಿಂಗು ಎಲ್ಲ ಮಾಡ್ತಾ ಇದ್ವಲ್ಲ ಇಷ್ಟು ದಿವಸ. ನಾನು ಬೇರೆ ಕಡೆ ಎಲ್ಲ ತುಂಬ ಟ್ರೇಡರ್ಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬ ಜನ ಕ್ರಿಪ್ಟೋ ಕರೆನ್ಸಿಗೆ ಎಂಟ್ರಾಗಿದ್ದಾರೆ. ನಮ್ಮ ಆಪ್ಷನ್ ಸೆಲ್ಲರ್ಸ್ ಎಲ್ಲ ಬಹಳಷ್ಟು ಜನ ಕ್ರಿಪ್ಟೋ ಕರೆನ್ಸಿಗೆ ಎಂಟ್ರಾಗಿದ್ದಾರೆ, ಆಮೇಲೆ ಸಕ್ಸಸ್ಫುಲ್ಲಾಗೂ ಟ್ರೇಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೂಡ ಯಾಕೆ ಕ್ರಿಪ್ಟೋ ಟ್ರೈ ಮಾಡಬಾರ್ದು ಅಂತ ಸುಮಾರು ಒಂದು ತಿಂಗಳಿಂದ ನಾನು ಕ್ರಿಪ್ಟೋ ಬಗ್ಗೆ ನಾಲೆಡ್ಜ್ ಗೇನ್ ಮಾಡಿಕೊಂಡು ನಾನು ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ನ ಅಂದರೆ ಇದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ಮಾಡ್ತಾಯಿಲ್ಲ, ಫ್ಯೂಚರ್ಸು ನೋಡಿಕೊಂಡು ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಪಟ್ಟು ಒಂದು ಸಣ್ಣ ಅಮೌಂಟ್ ಪಂಪಿನ್ ಮಾಡಿ ಅದು ಕ್ರಿಪ್ಟೋ ಇದೆಯಲ್ಲ ಸ್ನೇಹಿತರೆ, ಅದು 24 hours 365 days ನಡೆಯುತ್ತೆ. ಅದಕ್ಕೆ ಸ್ಟಾಪ್ ಆಗೋದೇ ಇಲ್ಲ. ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಹಂಗೆ ಸೋಮವಾರ ಮತ್ತು ಟೈಮ್ ಲಿಮಿಟೇಷನ್ನು ಅದೆಲ್ಲ ಏನಿಲ್ಲ. ಸೊ ನಾನು ಈಗ ವಿಡಿಯೋ ಮಾಡೋಕ್ಕೆ ಮುಂಚೆ ನೋಡಿದೆ, ಒಂದು $100 ಲಾಭದಲ್ಲಿದ್ದೆ. ಈಗ ಮತ್ತೆ ಲೈವ್ ಹೋದಾಗ ನಾನು $100 ಇರೋದು 50 ಆಗಿರುತ್ತೋ ಅಥವಾ 90 ಆಗಿರುತ್ತೋ, ಇನ್ನೂ ಎಷ್ಟಾಗಿರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಇದು ನಾನು ಫಸ್ಟೇ ಹೇಳಿ ನಾನು ಇನ್ಫಾರ್ಮೇಷನ್ ನಿಮಗೆಲ್ಲ ತಿಳಿಸಿ ಆಮೇಲೆ ನಾನು ಸಬ್ಜೆಕ್ಟ್ ತಿಳಿಸ್ತೀನಿ. ಖಂಡಿತವಾಗಿ ಇದನ್ನು ಯಾರೂ ಪ್ರಯತ್ನ ಪಡಬೇಡಿ, ಇದನ್ನು ನಾಲೆಡ್ಜ್ಗೆ ಅಂತ ಇಟ್ಕೊಳ್ಳಿ. ನಾವು ಈಗ ಮಾತೆತ್ತಿದ್ರೆ ಕ್ರಿಪ್ಟೋ ಅಂತೇಳಿ ಎಲ್ಲ ಕಡೆ ಶುರುವಾಗಿದೆ. ಪ್ರಪಂಚ ಎಲ್ಲ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ರಿಪ್ಟೋ ಬಗ್ಗೆ ಏನೋ ಒಂದು ಮಡಿವಂತಿಕೆ ಇಟ್ಕೊಂಡಿದ್ದು ಕಂಟ್ರೀಸ್ ಎಲ್ಲ ಈಗ ಕ್ರಿಪ್ಟೋನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಅಮೆರಿಕದಲ್ಲಿ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಅಂದರೆ ಅಲ್ಲಿ ಗ್ಯಾಸ್ ಸ್ಟೇಷನ್ಸ್ ಅಂತಾರಲ್ಲ, ಗ್ಯಾಸ್ ಸ್ಟೇಷನ್ಸಲ್ಲೆಲ್ಲ ಕ್ರಿಪ್ಟೋ ಕರೆನ್ಸಿ ತೊಗೊಳ್ತಾ ಇದ್ದಾರೆ. ಈಗ ಒಬ್ಬರಾದ್ಮೇಲೆ ಒಬ್ಬರು ಬರಲೇಬೇಕು. ನಮ್ಮ ದೇಶ ಸ್ವಲ್ಪ ಒಂದು ರಿಸರ್ವೇಷನ್ ಇಟ್ಕೊಂಡಿದ್ದಾರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಈಗ ನಮ್ಮ ರಿಲಯನ್ಸ್ ಜಿಯೋ ಕಾಯಿನ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ನಾನು. ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ. ನಾನು ಹೊಸ ಕಂಟೆಂಟ್ ಇಟ್ಕೊಂಡು ಹೊಸ ಸಬ್ಜೆಕ್ಟ್ ಇಟ್ಕೊಂಡು ಬರ್ತಾ ಇರ್ತೀನಿ ಸ್ನೇಹಿತರೆ. ಈಗ ಕ್ರಿಪ್ಟೋ ಕರೆನ್ಸಿ ಅಂದರೆ ಅದು ಒಂದು ವೇ ಆಫ್ ಕರೆನ್ಸಿ, ವರ್ಚುವಲ್ ಕರೆನ್ಸಿ, ಅದು ಡಿಜಿಟಲ್ ಕರೆನ್ಸಿ, ಫಿಸಿಕಲ್ ಕರೆನ್ಸಿ ಅಲ್ಲ. ಅದು ಅದ್ರ ಬಗ್ಗೆ ಮಾತಾಡೋಕೆ ಅದು ಹೆಂಗೆ ಬರುತ್ತೆ ಅದೆಲ್ಲ ಅಂದರೆ ಮೈನಿಂಗ್ ಅಂತ ಮಾಡ್ತಾರೆ, ಅದೆಲ್ಲ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಕಟ್ ಶಾರ್ಟ್ ಮಾಡಿ ಕ್ರಿಪ್ಟೋ ಕರೆನ್ಸಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು, ಅದಾದಮೇಲೆ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು, ಹೇಗೆ ಮಾಡ್ಬೋದು ಸೇಫಾಗಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಸರಿ ವಿತ್ ಡಿಸ್ಕ್ಲೈಮರ್ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ನೀವು ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ 100% ನಿಮಗೆ ನಾಲೆಡ್ಜ್ ಗೇನ್ ಆದಮೇಲೆ ಅದ್ರ ಬಗ್ಗೆ ನಿಮಗೆ 100ಕ್ಕೆ 100 ಭಾಗ ನನಗೆ ಕಾನ್ಫಿಡೆನ್ಸ್ ಇದೆ ಅಂದಾಗ ಸ್ವಲ್ಪ ಅಮೌಂಟು, ತುಂಬ ಕಮ್ಮಿ ಅಮೌಂಟ್ ಹಾಕಿ, ಅಂದರೆ 5,000, 10,000, 25,000 ಹಾಕಿಬಿಟ್ಟು ನೀವು ಸ್ಟಾರ್ಟ್ ಮಾಡಿ ಟ್ರೈ ಮಾಡ್ಬೋದು. ಸಕ್ಸಸ್ ಇದ್ದರೆ ಮಾಡಿ 10,000 ಹಾಕಿ, ಸಕ್ಸಸ್ ಆದರೆ ಕಂಟಿನ್ಯೂ ಮಾಡಿ, ಸಕ್ಸಸ್ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಇದು ಭಾಳ ರಿಸ್ಕಿ ಇರೋವಂಥದ್ದು. ಬಟ್ ವೇರ್ ದೇರ್ ಇಸ್ ದ ರಿಸ್ಕ್, ರಿವಾರ್ಡ್ ವಿಲ್ ಬಿ ದೇರ್. ರಿಸ್ಕ್ ಇರೋ ಕಡೆನೇ ರಿವಾರ್ಡ್ ಇರೋದು. ರಿಸ್ಕ್ ಇದ್ದೇ ಇರುತ್ತೆ, ಯಾವುದ್ರಲ್ಲಿ ರಿಸ್ಕ್ ಇಲ್ಲ ಹೇಳಿ. ನಾನು ಇದು ಟ್ರೇಡ್ ಮಾಡಿ ಅನ್ನೋದಕ್ಕಿಂತ ನಾನು ಜಾಸ್ತಿ ನಮ್ಮ ವೀಕ್ಷಕರಿಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಸ್ಕ್ರೀನ್ ತೋರಿಸ್ತೀನಿ, ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ನಾನು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ಗೂಗಲಲ್ಲಿ ಟೈಪ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇದರಲ್ಲಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಜಾಸ್ತಿ ಇದು ತುಂಬ ವಿಚಾರ ಇದೆ ನೋಡಿ. ಡಿಜಿಟಲ್ ಕರೆನ್ಸಿ ದಟ್ ಅಲೋಸ್ ಪೀಪಲ್ ಟು ಮೇಕ್ ಪೇಮೆಂಟ್ಸ್ ಡೈರೆಕ್ಟ್ಲಿ ಈಚ್ ಅದರ್ ಆನ್ ಆನ್ಲೈನ್ ಸಿಸ್ಟಮ್ ಅಂತೆಲ್ಲ ಇದೆ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಏನು ಅಂತೇಳಿ ಕೇಳಿದ ತಕ್ಷಣ ಬರ್ತಾ ಇದೆ. ಇದರಲ್ಲಿ ಕ್ಯಾಸ್ಪರ್ಸ್ಕೈಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದಕ್ಕೆ ನಾನು ಅದನ್ನೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಯಾಸ್ಪರ್ಸ್ಕೈ ಇದು ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ, ಹೌ ಡಸ್ ಇಟ್ ವರ್ಕ್ ಅಂತ ಇದೆ.
ಇದು ಬಂದು ಕ್ರಿಪ್ಟೋ ಕರೆನ್ಸಿ ಇದೆ. ಇದು ಏನು ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಬಿಟ್ಕಾಯಿನ್ದೇ ತೋರಿಸ್ತಾರೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಗ್ಗೆಸ್ಟು ದೊಡ್ಡದು ಅಂತಂದರೆ ಬಿಟ್ಕಾಯಿನೇ. ಕ್ರಿಪ್ಟೋ ಕರೆನ್ಸಿ ಮೀನಿಂಗು, ಡೆಫಿನೇಷನ್ನು ಅದೆಲ್ಲ ಇದೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನಂತ ಇದೆ, ಹೌ ಡಸ್ ಕ್ರಿಪ್ಟೋ ಕರೆನ್ಸಿ ವರ್ಕ್ ಅಂತ ಇದೆ. ಇದು ನೋಡಿ ಯಾವ್ಯಾವ ಕ್ರಿಪ್ಟೋ ಕರೆನ್ಸಿ ಅಂತಿದೆ, ಫಂಡಿಂಗ್ ಯುವರ್ ಅಕೌಂಟು, ಪ್ಲೇಸಿಂಗ್ ಇನ್ ಆರ್ಡರ್, ಇದೆಲ್ಲ ಇದೆ. ಇದು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಇದನ್ನು ನೀವು ಒಂದ್ಸರಿ ಸ್ಟಡಿ ಮಾಡ್ಕೊಳ್ಳಿ. ಯಾರ್ಯಾರು ಕುತೂಹಲ ಇದೆ, ಯಾರಿಗ್ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರು ನಾಲೆಡ್ಜ್ ಬೇಕು ಅಂತಿದೆ, ಅವ್ರು ಮಾತ್ರ ಇದನ್ನೆಲ್ಲ ನೋಡಿ. ಇಂಟ್ರೆಸ್ಟ್ ಇಲ್ದವರು ಏನೂ ಬೇಕಿಲ್ಲ, ನೆಸೆಸಿಟಿ ಇಲ್ಲ ಸ್ನೇಹಿತರೆ. ಇದಾದಮೇಲೆ ನಾನು ನೋಡಿ ಸ್ನೇಹಿತರೆ, ಡೆಲ್ಟಾ ಎಕ್ಸ್ಚೇಂಜ್ ಅಂತ ಇದೆ ನಮ್ಮ ಇಂಡಿಯಾದಲ್ಲಿ. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಂತಲೇ ಬರ್ತಾ ಇದೆ ನೋಡಿ ಸ್ನೇಹಿತರೆ. ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂದು ಇದರಲ್ಲಿ ಅಕೌಂಟ್ ಇದೆ. ಅಕೌಂಟ್ ಇರೋದ್ರದಕ್ಕೋಸ್ಕರ ನಂದು ಓಪನ್ ಆಯಿತು ನೋಡಿ ಸ್ನೇಹಿತರೆ. ಡೆಲ್ಟಾ ಎಕ್ಸ್ಚೇಂಜ್ ಅಂತೇಳಿ ಇಲ್ಲ ಆ್ಯಡ್ ಫಂಡ್ಸ್ ಅಂತ ಇದೆ, ಟ್ರೇಡ್ ಅಂತ ಇದೆ, ಇದು ಮಾಡಿದ್ದಾರೆ. ಇದನ್ನು ಸ್ನೇಹಿತರೆ ಯಾರು ಬೇಕಾದರೂ ಓಪನ್ ಮಾಡ್ಬೋದು. ಇದು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾನ ನೀವು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅಂತ ಟೈಪ್ ಮಾಡಿ ನಿಮಗೊಂದು ಸ್ಕ್ರೀನ್ ಬರುತ್ತೆ. ಸ್ಕ್ರೀನ್ ಬಂದ ತಕ್ಷಣ ಕೆಲವು ಕೇಳ್ತಾರೆ, ಇಮೇಲ್ ಐ ಡಿ, ಆಮೇಲೆ ಆಧಾರ್ ನಂಬರು, ಪ್ಯಾನು, ಕೆಲವೊಂದು ಕೇಳುತ್ತೆ. ಕೆಲವೊಂದು ಕೇಳಿದ್ದನ್ನೆಲ್ಲ ನೀವು ಕೊಟ್ಕೊತ ಹೋಗಿ ನಿಮ್ಮ ಅಕೌಂಟ್ ಇಮಿಡಿಯೇಟಾಗಿ ಓಪನ್ ಆಗುತ್ತೆ. ದ ಬ್ಯೂಟಿ ಆಫ್ ಡೆಲ್ಟಾ ಎಕ್ಸ್ಚೇಂಜ್ ಈಸ್ ನೀವು INR ಅಲ್ಲೇ ನೀವು ಟ್ರೇಡ್ ಮಾಡ್ಬೋದು. ನೀವು ಅಂದರೆ ಇಂಡಿಯನ್ ರುಪೀಸಲ್ಲಿ ನೀವು ದುಡ್ಡು ಹಾಕ್ತೀರಾ. ಇಂಡಿಯನ್ ರುಪೀಸನ್ನು ಅದು ಆದಷ್ಟು US ಡಾಲರಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಡೆಲ್ಟಾ ಎಕ್ಸ್ಚೇಂಜ್ ಅದನ್ನೇ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಅದು ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಮೇಲೆ ನೀವು ದುಡ್ಡು ಹಾಕ್ಬೇಕಾದ್ರೆ ಇಂಡಿಯನ್ ರುಪೀಸಲ್ಲಿ ಹಾಕ್ತೀರಾ. ಆಮೇಲೆ ದುಡ್ಡು ವಾಪಸ್ ತೊಗೋಬೇಕಾದ್ರೆ ನಿಮ್ಮ ಇಂಡಿಯನ್ ರುಪೀಸಲ್ಲಿ ಬರುತ್ತೆ. ಬಿಟ್ಕಾಯಿನ್ ಅನ್ನೋದು ಒನ್ ಆಫ್ ದ ಕ್ರಿಪ್ಟೋ ಕರೆನ್ಸಿ. ಅದು ತುಂಬ ಫೇಮಸ್ ಆಗಿರೋದ್ರಿಂದ ಎಲ್ಲದಕ್ಕೂ ಬಿಟ್ಕಾಯಿನ್ ಅಂತ ಹೇಳ್ತಾರೆ. ಇದು ಸುಮಾರು ಒಂದು 20,000 ಕ್ರಿಪ್ಟೋ ಕರೆನ್ಸಿಗಳಿದೆ. 20,000 ಕ್ರಿಪ್ಟೋ ಕರೆನ್ಸಿ ಆಸ್ ಆಫ್ ನೌ ಆಗಲೇ ನಮ್ಮ ಪ್ರಪಂಚದಲ್ಲಿದೆ. ಅದರಲ್ಲಿ ಏನಾಗಿದೆ ಅಂದರೆ ಒಂದು 30-40 ಕಂಪ್ನಿ $1 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಇದೆ. ಇನ್ನು ಉಳಿದವೆಲ್ಲ ವಾಲ್ಯೂಮ್ಸ್ ಕಮ್ಮಿ ಇದೆ, ಲಿಕ್ವಿಡಿಟಿ ಕಮ್ಮಿ ಇದೆ. ನಾನೀಗ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ್ಯಾವ್ದು ನೋಡಬೇಕು ಅಂಥೇಳಿ. ಆಮೇಲೆ ಇದು ಓಪನ್ ಮಾಡಿದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡಿ, ಇದು ಕ್ಲಿಕ್ ಮಾಡಿ. ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿರೋದು ನೋಡಿ ಸ್ನೇಹಿತರೆ. ಟ್ರೇಡ್ ಅಂತ ಮಾಡ್ತಾ ಇದ್ದೀನಿ. ಟ್ರೇಡ್ ಆನ್ ಮಾಡಿದ್ದೀನಿ. ನಂದು ಟ್ರೇಡಿಂಗ್ ಮಾಡಿದ ತಕ್ಷಣ ನೀವು ಸೈನಪ್ ಆದಮೇಲೆ ನೀವು ಲಾಗಿನ್ ಆದಮೇಲೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ. ನಿಮ್ಗೇನು ಕಾಣ್ತಾ ಇದೆಯೋ ಈ ಥರ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಬಿಟ್ಕಾಯಿನು, ಇಥೇರಿಯಮ್ಮು, ಸೊಲಾನಾ ಇದೆಲ್ಲ ಇದೆ. ನೀವು ಆದಮೇಲೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಲಾಗಿನ್ ಆದ ತಕ್ಷಣ ಇದು ನೋಡಿ ಸ್ನೇಹಿತರೆ, ಆಟೋ ಮಾರ್ಜಿನ್ ಟಾಪಪ್ ಅಂತಿದೆಯಲ್ಲ, ಇದನ್ನು ಎನೇಬಲ್ ಮಾಡಬೇಕು. ಎನೇಬಲ್ ಆಗಿದೆ ನನ್ನದ್ರಲ್ಲಿ, ಗ್ರೀನ್ ಇದೆ ನೋಡಿ. ಇದು ಆಟೋ ಮಾರ್ಜಿನ್ ಟಾಪಪ್ ಅಂತ ಎನೇಬಲ್ ಮಾಡಲೇಬೇಕು. ಮಾಡಿದರೆ ಮಾತ್ರ ನಮಗೆ ನಾಳೆ ನಾವೇನೋ ಟ್ರೇಡ್ ಮಾಡಿದ್ದಾಗ ನಮ್ಮ ಹತ್ರ ದುಡ್ಡು ಉಳಿದಿರುತ್ತೆ. ಆದರೆ ಅದು ಟಾಪಪ್ಪಿಗೆ ಪ್ರಾವಿಷನ್ ಕೊಟ್ಟಿಲ್ಲ ಅಂತಂದರೆ ಅದು ಸ್ಕ್ವೇರ್ ಆಫ್ ಆಗಿಬಿಡುತ್ತೆ. ಇದು ಭಾಳ ಇಂಪಾರ್ಟೆಂಟು. ಇದನ್ನು ಮಾತ್ರ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡ ನಂತರ ಈ ಥರ ಸ್ಕ್ರೀನ್ ಬರುತ್ತೆ ನಿಮಗೆ. ಇದರಲ್ಲಿ ಮಾರ್ಕೆಟ್ಸ್ ಅಂತ ಬಂದು ಟೈಪ್ ಮಾಡಿದ ತಕ್ಷಣ ಇದು ಬೈ ಡಿಫಾಲ್ಟ್ ಇದೇ ಸ್ಕ್ರೀನ್ ಕಾಣುತ್ತೆ ನೋಡಿ. ಇದು BTC USD ಅಂದರೆ ಬಿಟ್ಕಾಯಿನು, ಇಥೇರಿಯಮ್ ಅಂದರೆ ಇಥೇರಿಯಮ್ ಇದು ನೆಕ್ಸ್ಟ್ ಕಾಯಿನು, ಇನ್ನೊಂದು ಸೊಲಾನಾ ಅಂತ. ಇವು ಮೂರೂ ಸ್ವಲ್ಪ ತುಂಬ ಚೆನ್ನಾಗಿರೋವಂಥ ಬಿಟ್ಕಾಯಿನ್ಸು, ಲಿಕ್ವಿಡಿಟಿ ಚೆನ್ನಾಗಿರೋವಂಥ ಬಿಟ್ಕಾಯಿನ್ಸು, ದಿವಸ ಇನ್ ಮಿಲಿಯನ್ಸು ವಾಲ್ಯೂಮ್ ಟ್ರೇಡ್ ಆಗುವಂಥವು ಇನ್ನೂ ಬೇಕಾದಷ್ಟಿದೆ. ಸೊಲಾನಾ ನಾನು ಇವು ಮೂರನ್ನು ನಾನು ನಿಮಗೆ ರೆಫರೆನ್ಸಿಗೋಸ್ಕರ ಹೇಳ್ತಿರೋದು. ನೋಡಿ ಸ್ನೇಹಿತರೆ, ಇದರಲ್ಲಿ ಇಷ್ಟೆಲ್ಲ ಇದೆ ನೋಡಿ. ಇವೆಲ್ಲ ಬಿಟ್ಕಾಯಿನ್ಸೆ. ಇವೆಲ್ಲ ಕಾಯಿನ್ಸ್ ಅಂತಾರೆ ಇವಕ್ಕೆ. ಬಿಟ್ಕಾಯಿನು, ಮಿಮೀಸ್ ಅಂತಾರೆ, ಕಾಯಿನ್ಸ್ ಅಂತಾರೆ. ಇವಿಷ್ಟು ಇದೆ. ಇನ್ನು ಫ್ಯೂಚರ್ಸ್ ಅಂತ ಒಂದು ನಾನು ಕ್ಲಿಕ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಫ್ಯೂಚರ್ಸಲ್ಲಿ ಇದಿಷ್ಟು ತೋರಿಸುತ್ತೆ. ಆಮೇಲೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟು, ನಿಮ್ಗೆ ಎಲ್ಲ ಯೂಟ್ಯೂಬರ್ಸು ಹೇಳ್ತಾ ಇದ್ದಾರೆ ನಿಮಗೆ 100x 200x ನಿಮಗೆ ಮಾರ್ಜಿನ್ ಕೊಡ್ತಾರೆ ನೀವು ಕ್ರಿಪ್ಟೋ ಕರೆನ್ಸಿ ಮಾಡಿದರೆ ಅಂಥೇಳಿ. ಸ್ನೇಹಿತರೆ ಅದು ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದರೆ ಅವ್ರು ಹೇಳೋದು ನೀವು $1,000 ಹಾಕಿದರೆ ನೀವು 100x ಕೊಟ್ಟರೆ 1 ಲಕ್ಷದ್ದು ಟ್ರೇಡ್ ಮಾಡ್ಬೋದು, 2 ಲಕ್ಷದ್ದು ಟ್ರೇಡ್ ಮಾಡ್ಬೋದು ನೀವು ಅಂಥೇಳಿ. ಹಾಗೆ ದುಡ್ಡು ಹೋಗ್ಬಿಡುತ್ತೆ. ಕಂಪಲ್ಸರಿಯಾಗಿ ನಾನು ಯಾರಾದರೂ ಟ್ರೇಡ್ ಮಾಡಬೇಕು ಅಂತ ಡಿಸೈಡ್ ಆಗಿ ಮಾಡಿದರೆ ಸ್ಟಾರ್ಟ್ ವಿತ್ ಫಸ್ಟ್ 3 ಮಂತ್ಸ್ 25x ಜಾಸ್ತಿ ಹೋಗಬೇಡಿ. ಮ್ಯಾಕ್ಸಿಮಮ್ 5x 10x 25x, ಇಲ್ಲ ತುಂಬ ನೀವು ಅನುಭವಸ್ಥರಾದರೆ ಒಂದು 50x ಹೋಗಿ ಅಷ್ಟೇ. 50x ಹೋಗಬೇಡಿ. ಅದಕ್ಕಿಂತ ಜಾಸ್ತಿ ಹೋದರೆ ದುಡ್ಡು ಕಳ್ಕೊಳ್ಳೋದು ಗ್ಯಾರಂಟಿ.
ಆಮೇಲೆ ಸ್ನೇಹಿತರೆ ಈ ಫ್ಯೂಚರ್ಸ್ ಅಂತ ಇದೆಯಲ್ಲ ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಬಿಟ್ಕಾಯಿನ್ USD ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಫ್ಯೂಚರ್ಸ್ ಇದೆ. ಇದರಲ್ಲೆಲ್ಲ ನಾವು ಟ್ರೇಡ್ ಮಾಡ್ಬೋದು. ಇದಿಷ್ಟು ಫ್ಯೂಚರ್ಸ್ ಇದೆ. ಫಸ್ಟು ಬಿಟ್ಕಾಯಿನು, ಅದಕ್ಕೆ 200x ಲಿವರೇಜ್ ಕೊಡ್ತಾರೆ. ನೆಕ್ಸ್ಟು ಇಥೇರಿಯಮ್ಮು, ಅದಕ್ಕೂ ಕೂಡ ನೀವು ಟ್ರೇಡ್ ಮಾಡಿದರೆ 200x ಕೊಡ್ತಾರೆ. ನೆಕ್ಸ್ಟು ಸೊಲಾನಾ. ಈ ಮೂರು ಬಗ್ಗೆನೇ ನಾನು ಮಾತಾಡ್ತೀನಿ. ಆಮೇಲೆ ನಿಮಗೆಲ್ಲ ಗೊತ್ತಿರಬೇಕು, ಮೊನ್ನೆ ಟ್ರಂಪ್ ಒಂದು ಕಾಯಿನ್ ರಿಲೀಸ್ ಮಾಡಿದ್ರು. ಇಲ್ಲಿದೆ ನೋಡಿ, ಅಫಿಷಿಯಲ್ ಟ್ರಂಪ್ ಪೆರ್ಪುಚುಯಲ್ ಅಂತೇಳಿ ಇದೇ ರಿಲೀಸ್ ಮಾಡಿದ್ದು. ಅದು ನೋಡಿ, ಇದು ಲಾಂಚ್ ಆಗಿದ್ದು $20ಗೆ. 3 ದಿವಸದಲ್ಲಿ ಅದು ಹೋಗಿ $79 ಆಯಿತು. ಮತ್ತು ಈಗ ರಿಕರೆಕ್ಷನ್ ಆಗ್ತಾ ಇದೆ. ನನಗೊಂದು $30ಗೆ ಸಿಕ್ತು ಅಂತೇಳಿ ಸುಮ್ಮನೆ ಒಂದು 5 ತೊಗೊಂಡು ಇಟ್ಕೊಂಡಿದ್ದೀನಿ ಟ್ರಂಪ್ ಡಾಲರು. ಈಗ ಇಥೇರಿಯಮ್ ಒಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಥೇರಿಯಮ್ಮು ನಿಮಗೆ ಮಾರ್ಜಿನ್ ಬಗ್ಗೆ ಹೇಳಿದ್ನಲ್ಲ, ಮಾರ್ಜಿನ್ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಇನ್ನೂ ಒಂದು ಫ್ಯಾಂಟಾಸ್ಟಿಕ್ ಫ್ಯೂಚರ್ಸ್ ಏನು ಅಂದರೆ, ಫ್ಯೂಚರ್ ನೀವು ತೊಗೊಂಡ್ರೆ ಅದಕ್ಕೆ ಎಕ್ಸ್ಪೈರಿ ಇಲ್ಲ. ಗಮನ ಇಟ್ಕೊಳ್ಳಿ. ನಮ್ಮಲ್ಲಿ ಈಕ್ವಿಟಿ ಮಾರ್ಕೆಟಲ್ಲಿ ಫ್ಯೂಚರ್ಸ್ಗೆ ಎಕ್ಸ್ಪೈರಿ ಇದೆ. ಈಗ ನೀವು 3 ಮಂತ್ಸ್ ಅಷ್ಟೇ ಮ್ಯಾಕ್ಸ್ ಕೊಡೋದು. ಈಗ ಈ ತಿಂಗಳು ತೊಗೊಂಡಿದ್ರೆ ಜನವರಿ ಕೊಡ್ತಾರೆ, ಫೆಬ್ರವರಿ ಕೊಡ್ತಾರೆ, ಮಾರ್ಚ್ ಕೊಡ್ತಾರೆ. ಆ ಎಕ್ಸ್ಪೈರಿ ಒಳಗಡೆ ನೀವು ರೋಲ್ ಓವರ್ ಆಗಬೇಕು, ಇಲ್ಲ ಪ್ರಾಫಿಟ್ ಬುಕ್ ಮಾಡಬೇಕು, ಇಲ್ಲ ಲಾಸ್ ಬುಕ್ ಮಾಡಬೇಕು. ಬಟ್ ಇಲ್ಲಿ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ನಿಮಗೆ ಫ್ಯೂಚರ್ಸ್ಗೆ ಎಕ್ಸ್ಪೈರಿ ಇಲ್ಲ. ನೀವು ಫ್ಯೂಚರ್ಸ್ ತೊಗೊಂಡು 6 ತಿಂಗಳು ಇಟ್ಕೋಬೋದು, ವರ್ಷ ಇಟ್ಕೋಬೋದು, 2 ವರ್ಷ ಇಟ್ಕೋಬೋದು, ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು. ಒಂದು ಆಪ್ಷನ್ಸ್ ಕೂಡ ನಿಮಗೆ ಇಲ್ಲೇ ಇದೆ, ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ಇಲ್ಲಿದೆ. ಇದು ಕ್ರಿಪ್ಟೋ ಕರೆನ್ಸಿ ಬಂದು ಎವ್ರಿ ಡೇ ಸೆಟಲ್ಮೆಂಟ್ ಇವರು ಸ್ನೇಹಿತರೆ. 5:30 ಸಾಯಂಕಾಲ 5:30ಗೆ ಸೆಟಲ್ಮೆಂಟ್ ಆಗುತ್ತೆ. ಎವ್ರಿ ಡೇ ಸೆಟಲ್ಮೆಂಟ್ ಆಗುತ್ತೆ. ಎವ್ರಿ ಡೇಯಲ್ಲಿ ಪ್ರೀಮಿಯಮ್ ಸಿಗಲ್ಲ ನಿಮಗೆ. ಸಡನ್ನಾಗಿ ಜಂಪ್ ಆಗಬೇಡಿ, ಯಾರೂ ಆಪ್ಷನ್ ಸೆಲ್ಲಿಂಗು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಬೈಯಿಂಗ್ ಸೇಫು ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಸಪೋಸಿಂಗ್ ಸಪೋರ್ಟು ಅಥವಾ ರೆಸಿಸ್ಟೆನ್ಸ್ ಲೆವೆಲಲ್ಲಿ ನೀವೇನಾದರೂ ಒಂದು ಬೈಯಿಂಗ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಲಾಸ್ ಆಗೋದು ಎಷ್ಟು ಅಂತ ಬೈಯಿಂಗಲ್ಲಿ. ಅದಕ್ಕಿಂತ ಜಾಸ್ತಿ ಆಗಲ್ಲ. ಆಮೇಲೆ ನೀವು 5x 25x ಪ್ರೀಮಿಯಮ್ ತೊಗೊಂಡಿದ್ರೆ ನಿಮಗೆ ಏನಾಗುತ್ತೆ, ಲಾಭ ತುಂಬ ಜಾಸ್ತಿ ಬರುತ್ತೆ. ಹಂಗಾಗಿ ಬೈಯಿಂಗಲ್ಲೇ ಮಾಡ್ಬೋದು. ಫುಲ್ ನಿಮಗೆ ಆಗೋವರೆಗೂ ಯಾವ ಕಾರಣಕ್ಕೂ ಮಾಡಬೇಡಿ. ಈಗೇನು ಮೇಲಿಂದ ಮೇಲೆ ಹೇಳ್ತಾ ಇದ್ದೀನಿ, ನಾಲೆಡ್ಜ್ ಅಂತಲೇ ತಿಳ್ಕೊಳ್ಳಿ ಸ್ನೇಹಿತರೆ. ನಾನು ನಿಮ್ಗೆ ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ಒಂದು ಫ್ಯೂಚರ್ಸಲ್ಲಿ ಸ್ನೇಹಿತರೆ ತೊಗೊಂಡಿದ್ದೀನಿ. ನಾನು ಫ್ಯೂಚರ್ಸು ಬಿಟ್ಕಾಯಿನು, ಒಂದು ಇಥೇರಿಯಮ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಒಂದು ಇಥೇರಿಯಮ್ ತೊಗೊಂಡಿದ್ದೀನಿ. ಒಂದು ಇಥೇರಿಯಮ್ಮಲ್ಲಿ ನಾನು ಆಗಲೇ ಹೇಳಿದೆ, ನಾನು ಸ್ಟಾರ್ಟಿಂಗಲ್ಲೇ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿದ್ದೀನಿ ನಾನು PNL. ಒಂದು ಇಥೇರಿಯಮ್ ತೊಗೊಂಡಿರೋದು ನಾನು ಈಗ 81 ಚೇಂಜ್ ಆಗ್ತಾಯಿದೆ. $US ಪ್ರಾಫಿಟಲ್ಲಿದ್ದೀನಿ. ನಾನು $81 ಪ್ರಾಫಿಟಲ್ಲಿದ್ದೀನಿ. ನಾನು ದುಡ್ಡು ಹಾಕಿರೋದು ಎಷ್ಟು ಇದಕ್ಕೆ? ದುಡ್ಡು ಹಾಕಿರೋದು ಸ್ನೇಹಿತರೆ 5x ತೊಗೊಂಡಿದ್ದೀನಿ ನಾನು. ಈಗ ಒಂದು ಇಥೇರಿಯಮ್ಮು 2,80,000 ರೂಪೀಸ್ ನಡೀತಾ ಇದೆ. ಅದಕ್ಕೆ ಡಿವೈಡೆಡ್ ಬೈ 5 ಅಂದರೆ ಒಂದು 57,000-58,000 ರೂಪಾಯಿ ನಾನು ದುಡ್ಡು ಹಾಕಿದ್ದೀನಿ. 57,000-58,000 ರೂಪಾಯಿಗೆ ಒಂದು ಇಥೇರಿಯನ್ನ ಬೈ ಮಾಡಿ ಫಾರ್ ಲಾಂಗ್ ಟರ್ಮ್ ಅಂತೇಳಿ ನಾನು ಇಟ್ಕೊಂಡಿದ್ದೀನಿ. ನೆನ್ನೆ ಎಲ್ಲ ಇದು $150 ಎಲ್ಲ ಇತ್ತು PNL. ನೆನ್ನೆ ಇಲ್ಲಿ ಇದೆಯಲ್ಲ $150 PNL. ನನ್ನ ಒಂದು ಇಥೇರಿಯಮ್ಮು ನನ್ನ ಒಂದು ಪೊಸಿಷನ್ಗೆ $150 ಇತ್ತು. ಇದು $85 ಇದೆ. ಅದು ಚೇಂಜ್ ಆಗ್ತಾನೆ ಇರುತ್ತೆ. ಅದ್ರ ಬಗ್ಗೆ ನಾನು ಲಾಂಗ್ ಟರ್ಮ್ ಅಂತ ತೊಗೊಳ್ತಾ ಇರೋದು. ಯಾಕೆಂತಂದರೆ ಸ್ನೇಹಿತರೆ, ಈಗ ಇದರಲ್ಲಿ ಏನಾಗಿದೆ, ಬಿಟ್ಕಾಯಿನು ಸಾಕಷ್ಟು ರ್ಯಾಲಿ ಕೊಟ್ಬಿಟ್ಟಿದೆ. ಸೊಲಾನಾ ಅಂತ ಇದೆ, ಸೊಲಾನಾ ಕೂಡ ಸಾಕಷ್ಟು ರ್ಯಾಲಿ ಕೊಟ್ಟಿದೆ. ಇಥೇರಿಯಮ್ಮು ಒಳ್ಳೆ ಕರೆಕ್ಷನ್ ಆಗಿದೆ. ಇಥೇರಿಯಮ್ $4,000 ಹೋಗಿ ಈಗ 3,200, 3,250 ಆ ರೇಂಜಲ್ಲಿ ಟ್ರೇಡ್ ಆಗ್ತಾಯಿದೆ. ಅದಕ್ಕೆ ನಾನು ಇದಕ್ಕೊಂದು ಇಥೇರಿಯಮ್ನ ಬೈ ಮಾಡಿದ್ದೀನಿ. ನನ್ನ ದುಡ್ಡು ಹಾಕಿರೋದು ನಾನು ಇಲ್ಲಿ ಬರೀ 58,000 ಅಷ್ಟೇ. INR ಇಂಡಿಯನ್ ರೂಪೀಸ್ ಪ್ರಕಾರ 5x ಪ್ರೀಮಿಯಮ್ ತೊಗೊಂಡಿದ್ದೀನಿ. 5x ಪ್ರೀಮಿಯಮ್ ತೊಗೊಂಡಿರೋದ್ರಿಂದ ನನಗೆ ಒಂದು ಇಥೇರಿಯಮ್ ಸಿಕ್ಕಿದೆ. ಆಮೇಲೆ ಈ ಲಿವರೇಜ್ ಪ್ರೀಮಿಯಮ್ ಅಲ್ಲ, 5x ಲಿವರೇಜ್ ಪ್ರೀಮಿಯಮ್ ಅಲ್ಲ. ನಿಮಗೆ ಲಿವರೇಜ್ ಬಗ್ಗೆ ಮಾತಾಡಬೇಕು ಅಂತ ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿ, ವಿಡಿಯೋ ಜಾಸ್ತಿ ಆಗ್ತಿದೆ, ನಾನು ಎಂಡ್ ಮಾಡ್ತೀನಿ. ಲಿವರೇಜ್ ಬಂದು ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಕ್ವಾಂಟಿಟಿ ಇಲ್ಲಿ ನಿಮಗೆ ಎಕ್ಸಾಂಪಲ್ಗೋಸ್ಕರ ನಾನು ತೋರಿಸ್ತಾ ಇರೋದು. ನಾನು ಇಥೇರಿಯಮ್ ತೊಗೊಂಡಿರೋದು ಇಲ್ಲಿ ನಾನು ತೊಗೊಂಡಿರೋದು 50 ಲಾಟ್ ಅಂತ ಹಾಕ್ತೀನಿ ನಾನು ತೊಗೊಳಕ್ಕೆ, ಬೈ ಮಾಡೋಕ್ಕೆ ಅಂತೇಳಿ. ಆಮೇಲೆ ಲಿವರೇಜ್ ನೋಡಿ ಸ್ನೇಹಿತರೆ, 100x ತೊಗೊಳ್ತಾ ಇದ್ದೀನಿ. 100x ತೊಗೊಳ್ತಾ ಇದ್ದೀನಿ.
ಆಮೇಲೆ ಲಿಮಿಟ್ ಆರ್ಡರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಲಿಮಿಟ್ ಆರ್ಡರ್ ಸೆಲೆಕ್ಟ್ ಮಾಡಿ ನಾನು ಈಗ ನಡೀತಾ ಇರೋದು 3286. ಸುಮ್ಮನೆ ನಾನು 3150 ಹಾಕ್ತೀನಿ, ಯಾಕೆಂದರೆ ಇದು ಲೈವ್ ಇದೆ. ನಾಳೆ ಅದೇನಾದ್ರು ನಾನು ಮಾಡ್ತಾ ಆ ರೇಟಿಗೆ ಬಂದುಬಿಟ್ರೆ ಬೈ ಆಗೋದು ಸೆಲ್ ಆಗೋದೆಲ್ಲ ಹೋಗ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಬೈ ಆರ್ಡ್ರ್ ಹಾಕ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಕ್ವಾಂಟಿಟಿ ಇಲ್ಲಿ ಆವ್ರೇಜ್ ಹಾಕ್ತಾಯಿದ್ದೀನಿ. 50 ಲಾಟ್ ಅಂತ ಹಾಕ್ತಾಯಿದ್ದೀನಿ. 50 ಲಾಟ್ ಅಂದರೆ ಅರ್ಧ ಇಥೇರಿಯಮ್ ಸ್ನೇಹಿತರೆ. ಬೈ ಅಂತ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಮಾರ್ಜಿನ್ ಬೇಕಾಗಿರೋದು ನಂದು USD 100x ತೊಗೊಂಡಿದ್ದೀನಿ. 100x ತೊಗೊಂಡಿರೋದು ಲಿಮಿಟ್ ಪ್ರೈಸು 3150 ಹಾಕಿದ್ದೀನಿ. ಇಲ್ಲಿ ಇನ್ನೂ ಒಂದು ಬಹಳ ಕ್ಯಾಚ್ ಇದೆ. ಇದು ಏನು ಮಾಡುತ್ತೆ ಅಂದರೆ, ಇದು ನಿಮಗೆ 100x ಕೊಟ್ಟಿರೋದ್ರಿಂದ ನೀವು 3150 ನೀವು USD ಡಾಲರು ತೊಗೊಂಡಿರೋದ್ರಿಂದ ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸ್ ಅಂತ ಒಂದು ಬರುತ್ತೆ. ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸ್ ಅಂದರೆ ಅದು ಸ್ಟಾಪ್ ಲಾಸ್, ನೀವು ಹಾಕೋದು ಬೇಕೇ ಇಲ್ಲ, ಅದ್ರ ಪಾಡಿಗೆ ಅದೇ ತೊಗೊಂಡ್ಬಿಡುತ್ತೆ. 3150 2724 ಆದ ತಕ್ಷಣ ಇದು ಪೊಸಿಷನ್ನ ಎಕ್ಸಿಟ್ ಮಾಡಿಬಿಡುತ್ತೆ. ರಿಸ್ಕ್ ಜಾಸ್ತಿ. 3150 2724ಕ್ಕೆ ತುಂಬ ಡಿಫ್ರೆನ್ಸ್ ಕಮ್ಮಿ. ಇದು ಇದರಲ್ಲಿರೋ ಮೂಮೆಂಟ್ಗೆ, ಇದರಲ್ಲಿರೋ ವಾಲಟಾಲಿಟಿಗೆ ಯಾವಾಗ ಬೇಕೋ ಹಿಟ್ ಆಗಿಬಿಡ್ಬೋದು. ನಾನು ಯಾಕೆ ನಿಮಗೆ 100x ತೊಗೋಬೇಡ್ರಿ ಅಂದರೆ ನಾನು ಇದಕ್ಕೆ ತೋರಿಸ್ತಾ ಇರೋದು. ನೋಡಿ ಸ್ನೇಹಿತರೆ, 100x ತೊಗೊಂಡ್ರೆ ನಿಮ್ಮದು $3150 ಹಿಟ್ ಆದರೆ 2724 ಸ್ಟಾಪ್ ಲಾಸು ಆದಷ್ಟು ಗದೆ ಲಾಸ್ ಬುಕ್ ಮಾಡುತ್ತೆ. ಈಗ ಇದು ಕ್ಯಾನ್ಸಲ್ ಮಾಡಿ 100x ಇರೋದನ್ನು ನಾನು ಈಗ 25x ಅಂತ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 25x ಸೈಜ್ ಕೊಟ್ಟಿದ್ದೀನಿ 350. ಈಗ ನೋಡಿ ಸ್ನೇಹಿತರೆ, ಇದು 2693ಕ್ಕೆ ಬಂತು. ಅಂದರೆ 2700 ಚಿಲ್ಲರೆ ಆಯಿತು, 2693 ಬಂತು. ಇನ್ನೂ ಕಮ್ಮಿಗೆ ಹೋಗೋಣ. ನಾನು 5x ಹೋಗ್ತೀನಿ. 5x 10x ಸೇಫು. 5xಗೆ ಹೋದರೆ ನೋಡಿ ಈಗ 2500ಕ್ಕೆ ಬಂತು ಇದು. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಏನು ಅಂದರೆ, ನೀವು ಲಿವರೇಜ್ ಜಾಸ್ತಿ ತೊಗೊಂಡು ಟ್ರೇಡ್ ಮಾಡಿದರೆ ಅವರ ಚಾರ್ಜಸ್ ಕೂಡ ನೀವು ದುಡ್ಡು ಹಾಕಿರೋದಕ್ಕೆ ಹಾಕಲ್ಲ, ಲಿವರೇಜ್ ಹಾಕಿರೋದಕ್ಕೆ ಹಾಕಿ ಚಾರ್ಜಸ್ ಹಾಕ್ತಾರೆ. ಅದು ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಸೇಫು ಅಲ್ಲ ಇದು. ನೀವೇ ನೋಡಿದ್ದೀರ 5x ತೊಗೊಂಡಾಗ ಏನಾಯಿತು, 25x ತೊಗೊಂಡಾಗ ಅದು ಏನಾಯಿತು, 100x ತೊಗೊಂಡ್ರೆ ಏನಾಯಿತು ಅಂತೇಳಿ. ಈಗ ನೀವು 3150 ತೊಗೊಂಡಾಗ 2525 ಅಂದರೆ ರೀಸ್ನಬಲಿ ಸುಮಾರು ದೂರನಲ್ಲೇ ಇರ್ತೀವಿ ನಾವು. ಇದನ್ನೆಲ್ಲ ಗಮನ ಇಟ್ಕೊಂಡು ಮಾಡಿ. ಇದು ಕನ್ನಡದಲ್ಲಿ ಯಾರಿದ್ದಾರೋ, ಯಾರು ಹೇಳ್ಕೊಟ್ಟಿದ್ದಾರೋ, ಯಾರು ತೋರಿಸಿದಾರೋ ಗೊತ್ತಿಲ್ಲ ಸ್ನೇಹಿತರೆ. ಇದು ಡೆಲ್ಟಾ ಎಕ್ಸ್ಚೇಂಜು. ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಏನಾದ್ರು ಡೌಟ್ಸು ಕ್ಲಾರಿಫಿಕೇಷನ್ ಇದ್ದರೆ ಯೂಟ್ಯೂಬಲ್ಲಿ ನೋಡಿ ನೀವು. ನಾನು ಒಂದೇ $1 58,000 ನಾನು ದುಡ್ಡು ಹಾಕಿ ನಾನು ಒಂದೇ ಒಂದು ಇಥೇರಿಯಮ್ ತೊಗೊಂಡು ಇಟ್ಕೊಂಡಿದ್ದೀನಿ. $85 ಅದು ಪ್ರಾಫಿಟ್ ಕೊಟ್ಟಿದೆ. ಆಮೇಲೆ ಸುಮ್ಮನೆ ಟ್ರಂಪ್ದು ಒಂದು ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದು ಲಾಸ್ ಇದೆ ಅನಿಸುತ್ತೆ. ಟ್ರಂಪು ಅದು $85 ಲಾಭ ಇದೆ. ಇಲ್ಲಿ ಟ್ರಂಪ್ದು ಇದೆ ನೋಡಿ ಸ್ನೇಹಿತರೆ. ಟ್ರಂಪ್ದು $10 ಲಾಸಲ್ಲಿದ್ದೀನಿ. ಟ್ರಂಪ್ದು ನಾನು $10 ಲಾಸ್ ಇದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ, $10 ತೋರಿಸ್ತಾ ಇದ್ದಾರೆ ಲಾಸ್ ಅಂತ ಇದೆ. ಇಲ್ಲಿ ಟೋಟಲ್ ಇಲ್ಲಿದೆ ಟ್ರಂಪ್ ಡಾಲರು ಮತ್ತು ಇಥೇರಿಯಮ್ ಡಾಲರ್ ಅಂತ. ಇಲ್ಲಿ ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸು ಇದು ನಾನು ತೊಗೊಂಡಿರೋದು $30ಗೆ. ಟ್ರಂಪ್ದು $30ಗೆ ತೊಗೊಂಡಿರೋದು ಈಗ 27.98 $28 ಇದೆ. ಅಂದರೆ ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸು ಇದು $15 ಬಂದ ತಕ್ಷಣ ಅವರೇ ಇದನ್ನು ಸ್ಕ್ವೇರ್ ಆಫ್ ಮಾಡ್ತಾರೆ. ನಿಮಗೆ ಕೇಳೋದು ಏನೂ ಇರಲ್ಲ. ಇದು ನೋಡಿ ಅಂದರೆ ಒಂದು ಇಥೇರಿಯಮ್ ತೊಗೊಂಡಿದ್ದೀನಿ. ಒಂದು ಇಥೇರಿಯಮ್ ತೊಗೊಂಡಿರೋದು ನಾನು 3202 ತೊಗೊಂಡಿದ್ದೀನಿ. ಇದು $87 ಅಂದರೆ $85 ಪ್ರಾಫಿಟಲ್ಲಿದ್ದೀನಿ. ಇದು ಕೂಡ ಎಸ್ಟಿಮೇಟೆಡ್ ಲಿಕ್ವಿಡೇಷನ್ ಪ್ರೈಸ್ ಅಂದರೆ 2523 ಬಂದಾಗ ಅದು ಲಿಕ್ವಿಡೇಟ್ ಮಾಡಿಬಿಡ್ತಾರೆ, ಅವರೇ ಮಾಡ್ತಾರೆ. ನೀವು ಮಾಡೋವಂಥದ್ದು ಏನೂ ಬೇಕಿಲ್ಲ. ಆಮೇಲೆ ನನಗೆ ಇದಕ್ಕೆ ಯೂಸ್ ಮಾಡಿರೋವಂಥದ್ದು $686. $686 5x ತೊಗೊಂಡಿರೋದ್ರಿಂದ ಅದೊಂದು 686 ಹೇಳಿದ್ನಲ್ಲ, ಒಂದು $58,000 ನಂದು ಇನ್ವೆಸ್ಟ್ಮೆಂಟ್ ಇದೆ. ಆಮೇಲೆ ಇದು ಸ್ನೇಹಿತರೆ, ಇದನ್ನು ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಯಾವ್ದಾದ್ರು ಇದ್ದರೆ ನೀವು ಯೂಟ್ಯೂಬ್ ನೋಡಿ. ಆಮೇಲೆ ಆಪ್ಷನ್ಸ್ ಕೂಡ ಇದೆ. ಆಪ್ಷನ್ಸಲ್ಲೂ ಅಷ್ಟೇ ಲಿಕ್ವಿಡಿಟಿ ಪ್ರಾಬ್ಲಮ್ ಇದೆ. ಲಿಕ್ವಿಡಿಟಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಂಡೆಕ್ಸಲ್ಲಿ ಏನು ಮಾಡ್ತೀವೋ ಆ ಥರ ಲಿಕ್ವಿಡಿಟಿ ಯಾವುದ್ರಲ್ಲೂ ಎಲ್ಲೂ ಸಿಗೋದಿಲ್ಲ. ಲಿಕ್ವಿಡಿಟಿ ಪ್ರಾಬ್ಲಮ್ ಇದ್ದೇ ಇದೆ. ನಿಮಗೆ ಯಾವ ಟ್ರೇಡಲ್ಲಿ ತೊಗೊಂಡ್ರೂ ಇದು ಕ್ರೂಡ್ ಆಯಿಲ್ ಮಾಡಿದರು, ಇದು ಕ್ರಿಪ್ಟೋ ಮಾಡಿದರು, ಲಿಕ್ವಿಡಿಟಿ ಪ್ರಾಬ್ಲಮ್ ಇದ್ದೇ ಇದೆ. ಇದು ಇವತ್ತಿನ ಸೆಟಲ್ಮೆಂಟು, ಇದು ನಾಳೆ ಸೆಟಲ್ಮೆಂಟು. ಆಪ್ಷನ್ಸಲ್ಲಿ ಮಾತ್ರ
ಬಿಟ್ಕಾಯಿನು ಮತ್ತು ಇಥೇರಿಯಂ ಎರಡೇ ಕೊಟ್ಟಿರೋದು. ಬೇರೆ ಕಾಯಿನ್ಸ್ ಎಲ್ಲ ಅವೆಲ್ಲ ನೀವು ಬರೀ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ವಿಚಾರ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿತ್ ದಿಸ್ ಸ್ನೇಹಿತರೆ, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.